ಹಲೋ ವೀಕ್ಷಕರೇ ನಮಸ್ಕಾರ. ಇದು ಪಬ್ಲಿಕ್ ನ್ಯೂಸ್ 24x7. ನಾನು ನಿಮ್ಮ ನಿಧಿ. ನಮ್ಮ ಜೊತೆಲಿದ್ದಾರೆ ಕಿರಣ್ ವಿ ಆಚಾರ್. ಯೂಸ್ಡ್ ಕಾರ್ಗೆ ಅಂತಾನೆ ಫೇಮಸ್ ಆಗಿರೋ 3T ಕಾರ್ ಶೋರೂಮ್ ಉಳ್ಳಾಲ್ಗೆ ಬಂದಿದ್ದೀವಿ. ಬಡವ್ರ ಮಕ್ಕಳು ಬೆಳಿಬೇಕನ್ನೋದು ಎಲ್ಲರಿಗೂ ಒಂದು ಕನಸಿರುತ್ತೆ. ಎಲ್ಲರೂ ಕಾರ್ ಓಡಿಸ್ಬೇಕು, ಒಂದು ಮನೆ ಕಟ್ಟಬೇಕು ಅಂತ ಆಸೆ ಇರುತ್ತೆ. ಅದನ್ನ ನಾವು ನೆನ್ಸು ಮಾಡೋಕ್ಕೆ ನಾವು ಬರ್ತಿರೋದೇ 3T ಕಾರ್ ಶೋರೂಮ್ ಉಳ್ಳಾಲ್ಗೆ. ಇಲ್ಲಿ ಕಾರ್ಸ್ ವೆರೈಟಿ ಆ್ಯಂಡ್ ಯೂಸ್ ಕಾರ್ಸ್ನ ನೋಡಕ್ ಬರೋಣ. ನಮ್ಮ ಫ್ರೆಂಡ್ ಸರ್ಕಲ್ ಅಲ್ಲೆಲ್ಲ ಇಲ್ಲ ತಗೊಂಡು ಇಲ್ಲೇ ಕೂತ್ಕೊಂಡು ನಮ್ಮ ಜೊತೆಲಿದ್ದಾರೆ ಮ್ಯಾನೇಜರ್ ಆಫ್ ಮಲ್ಲೇಶ್ ಗೌಡ. ಅವ್ರು ಇನ್ನ ಬ್ರೀಫ್ಲಿ ಆಗಿ ಎಕ್ಸ್ಪ್ಲೈನ್ ಮಾಡ್ತಾರೆ ಕಾರ್ ಬಗ್ಗೆ. ಸರ್, ಈ ಕಾರ್ ಮಾಡೆಲ್ ಏನು? ಇದು 2014 ಮಾಡಲು ಆಲ್ಟೋ K10. ಓಕೆ. 76,000 ಕಿಲೋಮೀಟರ್ ಓಡಿದೆ. 4 ಬ್ರಾಂಡ್ ನ್ಯೂ ಟೈರ್ಸ್ ಇದೆ. ಫ್ಯೂಚರ್ ಬಂದು AC ಪವರ್ ಸ್ಟೀರಿಂಗ್ ಪವರ್ ವಿಂಡೋ ಇದೆ. 2,65,000 ಹೇಳ್ತಾ ನೆಗೋಸಿಯಬಲ್ ಆಗುತ್ತೆ. ನಮ್ ವಿಡಿಯೋ ನೋಡ್ಕೊಂಡ್ ಬಂದ್ರೆ ಆಫರ್ ಕಮ್ಮಿನೂ ಮಾಡ್ಕೊಂತೀರಾ? ಒಂದು 250 ಫೈನಲ್ ಮಾಡ್ಕೊಡ್ತೀನಿ. ಓಕೆ. ನಿಮಗೆ 180 2 ಲಕ್ಷ ಲೋನೇ ಮಾಡ್ಕೊಡ್ತೀನಿ. ಓಕೆ ಸರ್, ಥ್ಯಾಂಕ್ಸ್. ನೆಕ್ಸ್ಟ್ ಈ ಕಾರ್ ಬಗ್ಗೆ ಹೇಳ್ತೀರಾ ಸರ್? 2006-7 ಮಾಡಲು ಸ್ಯಾಂಟ್ರಾ ಜಿಂಗೋ. ಓಕೆ. FC ಇನ್ಸೂರೆನ್ಸ್ ರನ್ನಿಂಗ್ ಇದೆ. 4 ಬ್ರಾಂಡ್ ನ್ಯೂ ಟೈರ್ಸ್ ಇದೆ. ಓಕೆ. ಫ್ಯೂಚರ್ ಬಂದು AC ಪವರ್ ಸ್ಟೀರಿಂಗ್ ಬರುತ್ತೆ. ಇದು ಬಂದು 1,70,000 ನೆಗೋಸಿಯಬಲ್ ಆಗುತ್ತೆ. ಸರ್, ಇದು ಮಾರುತಿ ಈಕೋ 2022 ಮಾಡಲು ಸಿಂಗಲ್ ಓನರ್ ಗಾಡಿ. 5,200 ಕಿಲೋಮೀಟರ್ ಓಡಿದೆ. ಬ್ರಾಂಡ್ ನ್ಯೂ ತರ ಇದೆ. ಫಸ್ಟ್ ಪಾರ್ಟಿ ಇನ್ಸೂರೆನ್ಸ್ ಇದೆ. ಸರ್ವಿಸ್ ಯೂಸ್ ಮಾಡಿಲ್ಲ. ವೆರಿ ವೆಲ್ ಮೇಂಟೆಡ್. ಇದು ಬಂದು 5,90,000 ಹೇಳ್ತಾ ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್. ನೆಗೋಷಿಯಬಲ್ ಮಾಡ್ಕೊಡ್ತೀನಿ. ಬನ್ನಿ, ಗಾಡಿ ನೋಡಿ, ಮೆಕ್ಯಾನಿಕ್ ಹತ್ರ ಚೆಕ್ ಮಾಡಿಸಿ, ಶೋರೂಮ್ ಗೆ ತಗೋ ಚೆಕ್ ಮಾಡಿಸಿ. 5,400 ಕಿಲೋಮೀಟರ್ ಓಡಿದೆ. ಜುನಿಯನ್ ಇದೆ. 5,90 ಹೇಳ್ತಾರೆ ನೆಗೋಸಿಯಬಲ್ ಆಗುತ್ತೆ. 80 to 90% ಲೋನ್ ಕೂಡ ಮಾಡ್ಕೊಡ್ತೀನಿ ಸರ್. ಓಕೆ. ಹಿಂದೆ ಇದೆಯಲ್ಲ ಈ ಗಾಡಿ? ಗ್ರೇ ಕಲರ್ ಬಡವಾ ವೈಟ್ ನೋಡಿ ಸರ್. 2022 ಮಾಡಲು ಸಿಂಗಲ್ ಓನರ್ ಗಾಡಿ. 30,000 ಓಡಿದೆ. AC ಇದೆ. ಇದು ಕೂಡ ಬ್ರಾಂಡೆಡ್ ಟೈರ್ಸ್ ಹಾಕ್ತಿದ್ದಾರೆ. ವೆರಿ ವೆಲ್ ಮೇಂಟೆಡ್ ಇದೆ. ನೋ ಕ್ರಾಚಸ್ ಇಲ್ಲ, ಡೆಂಟ್ ಇಲ್ಲ. ಇದು ಬಂದು 5,90,000 ಹೇಳ್ತಾರೆ ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್. ಕಲರ್ಸ್ ಅಲ್ಲಿ ಯಾವ್ದು ಬೇಕು ಅದನ್ನ ಅವ್ರ ಇಷ್ಟ ಅಂತ ತಗೋಬಹುದು. ಬೇಕಾ, ವೈಟ್ ಬೇಕಾ, ರೆಡ್ ಬೇಕಾ, ಎನಿ ಕಲರ್ ಇದೆ ಸರ್ ನಮ್ಮ ಹತ್ರ. ಓಕೆ. ಶೋರೂಮ್ ಮೇಂಟೆನೆನ್ಸ್ 100% ಸರ್. ಓಕೆ. ಇದೊಂದು 2005 ಮಾಡಲು ಹೋಂಡಾ ಸಿಟಿ. ಓಕೆ. ಸೆಕೆಂಡ್ ಓನರ್ ಆಗಿದೆ. FC ಇನ್ಸೂರೆನ್ಸ್ ರನ್ನಿಂಗ್ ಇದೆ. ಓಕೆ. ಟೈರು ಬ್ರಾಂಡ್ ನ್ಯೂ ಇದೆ. ವೆರಿ ಗುಡ್ ಕಂಡೀಷನ್ ಆಗಿದೆ. ಓಕೆ. 1,70,000 ಹೇಳ್ತಾ ನೆಗೋಸಿಯಬಲ್ ಮಾಡ್ಕೊಡ್ತೀವಿ ಸರ್. ಓಕೆ. ಓಕೆ. ಈ ಕಾರು ಸರ್ ಸ್ವಿಫ್ಟ್ ಡಿಸೈರ್ ಇದು 2012 ಮಾಡಲು ಸೆಕೆಂಡ್ ಓನರ್ ಗಾಡಿ ಇದೆ. ಬ್ರಾಂಡ್ ನ್ಯೂ ಟೈರ್ಸ್ ಇದೆ. VDI ಸಿಟಿಲಿ 18 ಬರುತ್ತೆ. ಲಾಂಗ್ ಅಲ್ಲಿ 20-22 ಕಿಲೋಮೀಟರ್ ಬರುತ್ತೆ. ವೆರಿ ವೆಲ್ ಮೇಂಟೆಡ್ ಇದೆ. 4,45,000 ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್. 4,45,000. ಓಕೆ ಸರ್, ಮೋಸ್ಟ್ ಡಿಮ್ಯಾಂಡ್ ಇರೋ ಗಾಡಿ ಅಂದ್ರೆ ಮಾರುತಿ ವ್ಯಾನ್. 2006 ಮಾಡಲು ಸಿಂಗಲ್ ಓನರ್ ಗಾಡಿ. 8 ಲೀಟರ್ ಫ್ರೆಶ್ FC ಫ್ರೆಶ್ ಇನ್ಸೂರೆನ್ಸ್ ಇದೆ. ಬರೀ 90,000 ಶೋರೂಮ್ ಟ್ರ್ಯಾಕ್ ಇದೆ. ಎಲ್ಲ ಇನ್ಕ್ಲೂಡಿಂಗ್ ಟ್ರಾನ್ಸ್ಫರ್, ಇನ್ಕ್ಲೂಡಿಂಗ್ FC ಎಲ್ಲ ಮಾಡ್ಕೊಡ್ತೀವಿ ಸರ್. 1,75,000 ಕೊಡ್ತೀವಿ ಸರ್. 1,75,000. ಓಕೆ. ಇದು ಸರ್ ಸ್ವಿಫ್ಟ್ ಡೀಸೆಲ್ 2010 ಮಾಡಲು ಸಿಂಗಲ್ ಓನರ್. 78,000 ಶೋರೂಮ್ ಟ್ರ್ಯಾಕ್ ಇದೆ. 3,55,000 ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್. 3. ಇದು ಸ್ವಿಫ್ಟ್ ಅದು ಡೀಸೆಲ್, ಇದು ಪೆಟ್ರೋಲ್. 2009 ಮಾಡಲು ಸೆಕೆಂಡ್ ಓನರ್. FC ಇನ್ಸೂರೆನ್ಸ್ ರನ್ನಿಂಗ್ ಇದೆ. ಬ್ರಾಂಡ್ ನ್ಯೂ ಟೈರ್ಸ್ ಹಾಕ್ತಿದ್ದಾರೆ. ಮ್ಯಾಗ್ವಿಲ್ ಇದೆ. ಇದು ಬಂದು 2,85,000 ನೆಗೋಸಿಯಬಲ್ ಆಗುತ್ತೆ. ಎಷ್ಟು ಓಡಿದೆ ಸರ್ ಇದು? 86,000 ಓಡಿದೆ. 86,000 ಓಡಿದೆ. ಓಕೆ. ರೆಡಿ ಇದೆ ಈಗ? ಓಕೆ. ಇದು ವೈಟ್ ಕಲರ್. ಓಕೆ. 2012 ಮಾಡಲು ಡೀಸೆಲ್ ಗಾಡಿ. ಇದು ಮ್ಯಾಗ್ವಿಲ್ ಹಾಕ್ತಿದ್ದಾರೆ. ಲೋ ಪ್ರೊಫೈಲ್ ಟೈರ್ ಹಾಕ್ತಿದ್ದಾರೆ. ಡೀಸೆಲ್ ಗಾಡಿ ಇದು. ಓಕೆ. ಇದು ಬಂದು 3,75,000 ಹೇಳ್ತಾ ನೆಗೋಸಿಯಬಲ್ ಮಾಡ್ಕೊಡ್ತೀವಿ ಸರ್. ಓಕೆ. i20 ಓಕೆ. 2010 ಮಾಡಲು ಸ್ಪೋರ್ಟ್ಸ್ ಮಾಡಲು. ಸಿಂಗಲ್ ಏರ್ ಬ್ಯಾಗು ABS ಬರುತ್ತೆ. ಸೆಕೆಂಡ್ ಓನರ್ ಆಗಿದೆ. 86,000 ಓಡಿದೆ. ಮ್ಯಾಗ್ವಿಲ್ ಇದೆ. 2,95,000 ಹೇಳ್ತಾ ನೆಗೋಸಿಯಬಲ್ ಮಾಡ್ಕೊಡ್ತೀನಿ ಸರ್. 2,95,000. ಓಕೆ. ಮೈಲೇಜ್ ಎಲ್ಲ ಎಷ್ಟು ಬರುತ್ತೆ ಸರ್ ಇದು? ಇಲ್ಲಿ 14-15, ಲಾಂಗ್ ಅಲ್ಲಿ 17 ಬರುತ್ತೆ. ಇದು ಸರ್ ವ್ಯಾಗನರ್? ಸರ್, ವ್ಯಾಗನರ್ ಮಾರುತಿ ವ್ಯಾಗನರ್ ನೋಡಿ, ತುಂಬಾ ನೀಟ್ ಆಗಿದೆ ಗಾಡಿ. ಇದು 2013 ಮಾಡಲು ಸಿಂಗಲ್ ಓನರ್. ಕಾಂಪ್ರಹೆನ್ಸಿವ್ ಇನ್ಸೂರೆನ್ಸ್ ಇದೆ. ಬ್ರಾಂಡ್ ನ್ಯೂ ಟೈರ್ಸ್ ಇದೆ. VXI ಮಾಡಲು. 73,000 ಓಡಿದೆ. ಶೋರೂಮ್ ಟ್ರ್ಯಾಕ್ ಇದೆ. ಇದು ಬಂದು 3,45,000 ನೆಗೋಸಿಯಬಲ್ ಆಗುತ್ತೆ ಸರ್. 3,45,000 ನೆಗೋಷಿಯಬಲ್. ಓಕೆ. ಇದು ಸರ್, ಎರಟಿಗ ಮೋಸ್ಟ್ ಡಿಮ್ಯಾಂಡ್ ಇರೋ ಗಾಡಿ ಅಂದ್ರೆ ಡೀಸೆಲ್. ಈಗ 2017 ಮಾಡಲು. ABS, ಏರ್ ಬ್ಯಾಗ್ ಎಲ್ಲ ಇದೆ. ಮ್ಯಾಗ್ವಿಲ್ ಹಾಕ್ತಿದ್ದಾರೆ. ಸಿಂಗಲ್ ಓನರ್. ಕಾಂಪ್ರಹೆನ್ಸಿವ್ ಇನ್ಸೂರೆನ್ಸ್ ಇದೆ. 98,000 ಓಡಿದೆ. ಶೋರೂಮ್ ಟ್ರ್ಯಾಕ್ ಇದೆ. ಇದು 8,25,000 ಅಂತ ನೆಗೋಸಿಯಬಲ್ ಮಾಡ್ಕೊಡ್ತೀವಿ ಸರ್.
ಓಕೆ ಓಕೆ ಇದು ಸರ್ ಸ್ವಿಫ್ಟ್ ಡಿಸೈರ್. ಸರ್ ಸ್ವಿಫ್ಟ್ ಡಿಸೈರ್ 2011 ಮಾಡಲು ಕೆ ಸೀರೀಸ್ ಇಂಜಿನ್ VXI ಇದು. ಸೆಕೆಂಡ್ ಓನರ್, ಇನ್ಸೂರೆನ್ಸ್ ರನ್ನಿಂಗ್ ಇದೆ, 4 ಬ್ರಾಂಡ್ ನ್ಯೂ ಟೈರ್ಸ್ ಹಾಕ್ತಿದ್ದಾರೆ. ಇದು ಬಂದು 76,000 ಹೊಡಿದೆ. 3,35,000 ಹೇಳ್ತಾರೆ, ನೆಗೋಸಿಯೇಬಲ್ ಮಾಡ್ಕೊಡ್ತೀವಿ ಸರ್. ಅಷ್ಟೇ 76,000 ಅಷ್ಟೇ ಹೊಡೆಯೋದು. 2009 ಮಾಡಲು ಸ್ವಿಫ್ಟ್ ಡಿಸೈರ್, ಪ್ರೆಸ್ ಎಫ್ಸಿ, ಪ್ರೆಸ್ ಇನ್ಸೂರೆನ್ಸ್ ಇದೆ, ಸೆಕೆಂಡ್ ಓನರ್ ಇದೆ. VXI ಪವರ್ ಎಲ್ಲ ಬರುತ್ತೆ. ಇದು ಬಂದು 2,85,000 ನೆಗೋಸಿಯೇಬಲ್ ಮಾಡ್ಕೊಡ್ತೀವಿ ಸರ್. ಓಕೆ ಇದು ಸರ್ ಸ್ಮಾಲ್ ವೆಹಿಕಲ್ ನೋಡಿ, ಲೈನ್ ಇರೋದೆಲ್ಲ ಸ್ಮಾಲ್ ವೆಹಿಕಲ್. ಇದು 2012 ಮಾಡಲು ಹುಂಡೈ ಇಯಾನ್, ಸೆಕೆಂಡ್ ಓನರ್ ಆಗಿದೆ. 60,000 ಶೋರೂಮ್ ಟ್ರ್ಯಾಕ್ ಇದೆ. AC, ಪವರ್ ಸ್ಟೀರಿಂಗ್, ಫ್ರಂಟೆಡ್ ಪವರ್ ವಿಂಡೋ, ಲೆದರ್ ಸೀಟ್ ಕವರ್ ಇದೆ, ಬ್ರಾಂಡ್ ನ್ಯೂ ಟೈರ್ಸ್ ಇದೆ. 2,35,000 ಹೇಳ್ತಾರೆ, ನೆಗೋಸಿಯೇಬಲ್ ಮಾಡ್ಕೊಡ್ತೀವಿ ಸರ್. ಹಾಂ ಸರ್ ಮಾರುತಿ ಬಾದಾಮಿ ಅಂತ ಹೇಳಕ್ಕಾಗಿರುತ್ತೆ ಇಲ್ಲ. ಇದು ಏನಪ್ಪಾ ಅಂದ್ರೆ 2008 ಮಾಡಲು ಪ್ಲಸ್ ಎಫ್ಸಿ, ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ವಿತ್ ಟ್ರಾನ್ಸ್ಫರ್ ಎಲ್ಲ ಸೇರಿ 1,65,000 ಮಾಡ್ಕೊಡ್ತಿದ್ದಾರೆ. ಯಾವ ಮಾಡಲ್ ಸರ್ ಅದು? 2008 ಮಾಡಲು LXI AC ಪವರ್ ಸ್ಟೀರಿಂಗ್ ಇದೆ ಸರ್. ಎಷ್ಟು ಹೊಡಿದೆ ಸರ್ ಅದು? ಇದು ಬಂದು 90,000 ಹೊಡಿದೆ ಸರ್. ಆಲ್ಟೋನಾ ಸರ್ ಅದು? ಆಲ್ಟೋ LXI. ಆಲ್ಟೋ LXI. ಓಕೆ ಇದು ನಂಬರ್ ರನಟ್ ಕ್ಲೇಂಬರ್ ಇದು 2019 ಮಾಡಲು ಡಾಕ್ಟರ್ ಗಾಡಿ, ಸಿಂಗಲ್ ಓನರ್, 46,000 ಹೊಡಿದೆ. ಸಿಂಗಲ್ ಏರ್ ಬ್ಯಾಗು, ABS ಬರುತ್ತೆ. ವೆರಿ ವೆಲ್ ಮೇಂಟೈನ್ಡ್, ಬ್ರಾಂಡ್ ನ್ಯೂ ಟೈರ್ಸ್ ಇದೆ. ಇದು ಬಂದು ನಿಮಗೆ 390 ಹೇಳ್ತಾ ನೆಗೋಸಿಯೇಬಲ್ ಮಾಡ್ಕೊಡ್ತೀನಿ ಸರ್. I10 ಸ್ಪೋರ್ಟ್ಸ್ ಸೆಕೆಂಡ್ ಓನರ್ ಗಾಡಿ, 16 ಮಾಡಲು 3,80,000 ಹೇಳ್ತಾ ನೆಗೋಸಿಯೇಬಲ್ ಮಾಡ್ಕೊಡ್ತೀನಿ ಸರ್. ನಮಸ್ತೆ. ನಮಸ್ತೆ. ಯಾವ ಗಾಡಿ ತಗೊಂಡಿರೋದು ನೀವು? ಇಕೋ ಸ್ಪೋರ್ಟ್ಸ್. ಎಷ್ಟು ದಿನ ಆಯ್ತು? ಇವಾಗ ಒಂದು ವಾರ ಆಯ್ತು ಅಷ್ಟೇ. ಒಂದು ವಾರ ಆಯ್ತು. ಅದರಲ್ಲಿ ಟೂಲ್ಸ್ ಇರಲಿಲ್ಲ, ಟೂಲ್ಸ್ ಕೊಡ್ತೀವಿ ಬನ್ನಿ ಅಂದಿದ್ರು, ಅದಕ್ಕೆ ತಗೊಂಡು ಹೋಗೋಕ್ಕೆ ಬಂದಿದ್ದೆ. ಹೇಗಿದೆ ಫೀಲ್? ಚೆನ್ನಾಗಿದೆ ಸರ್. ಇವ್ರ ಹತ್ರ ಇದೆ, ಫಸ್ಟ್ ಗಾಡಿ ಅಲ್ಲ, ಇವ್ರ ಹತ್ರ ನಾನು ಇವ್ರ ಆಫೀಸ್ ಬನಶಂಕರಿಯಲ್ಲಿ ಇತ್ತು, ಟ್ರಿನಿಟಿ ಕಾರ್ಸ್ ಅಂತ, ರಿಂಗ್ ರೋಡ್ ಅಲ್ಲಿ. ಅವಾಗಿಂದ ಇವ್ರು ನಮ್ಮ ಫ್ರೆಂಡ್ಸು ನಾವೆಲ್ಲ ಇಲ್ಲೇ ತಗೊಳ್ಳೋದು. ಸುಮಾರು ಒಂದು 8-10 ಗಾಡಿ ತಗೊಂಡಿದ್ವಿ ಇವ್ರ ಹತ್ರ. ನೋ ಪ್ರಾಬ್ಲಮ್. ಎಲ್ಲ ಫುಲ್ಲು ದೇವರಾಜ್ ಅವರಂತೂ ಫ್ರೆಂಡ್ ತರ ಆಗ್ಬಿಟ್ಟಿದ್ದಾರೆ, ಫುಲ್ ಕ್ಲೋಸ್. ನಮ್ಮ ಊರಿಂದ ಯಾರಿಗಾನ ದಾವಣಗೆರೆ, ಹುಬ್ಳಿಯಿಂದ ಬೇಕಂದ್ರೂ ಫೋನ್ ಮಾಡಿ ಹೇಳ್ತಾರೆ. ಇವ್ರ ನಂಬರ್ ಕೊಟ್ಟಿರ್ತೀವಿ, ಇಲ್ಲೇ ಬಂದು ತಗೊಂಡು ಹೋಗ್ತಾರೆ ವೆಹಿಕಲ್ಸ್. ಯಾವ್ದು ಬಾಬಾ ಗಾಡಿ ತಗೊಳ್ಳೋದಕ್ಕೆ ಕ್ವಾಲಿಟಿ ಮತ್ತೆ ಚೆಕಪ್ ಆಗಿ ಪ್ರಾಪರ್ ಆಗಿ ಇಲ್ಲ ಆ ತರ ವೆಹಿಕಲ್ ಮಾರೋದೇ ಇಲ್ಲ ಬಿಡಿ ಇವ್ರು. ಗೊತ್ತಾಗುತ್ತೆ ಅವ್ರು ಮಾತಾಡೋದು. ಚಿಕ್ಕದು ಒಂದು 5,000-10,000 ಕೆಲಸ ಇದ್ರೆ ಸಾಕಷ್ಟೇ. ಆಯಿಲ್ ಚೇಂಜು, ಒಂದು ಸರ್ವಿಸ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ. ಸುಮಾರು ನಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಮಾರಿದೀವಿ, ತಗೊಂಡಿದೀವಿ, ಎರಡೂ ಮಾಡಿದೀವಿ ಇವ್ರ ಹತ್ರ. ಮೈನ್ ಥಿಂಗ್ ಡಾಕ್ಯುಮೆಂಟ್ ಕ್ಲಿಯರ್ ಇರುತ್ತೆ, ವೆಹಿಕಲ್ ಚೆನ್ನಾಗಿರುತ್ತೆ, ಆಕ್ಸಿಡೆಂಟ್ ಫ್ರೀ, ಡಾಕ್ಯುಮೆಂಟ್ಸ್ ಎಲ್ಲ ಚೆನ್ನಾಗಿರುತ್ತೆ, ಏನು ಪ್ರಾಬ್ಲಮ್ ಇಲ್ಲ, ಹೆಡ್ಡೇಕ್ ಇಲ್ಲ ಅಷ್ಟೇ. ನಿಮ್ಗೆ ಬೆಂಗಳೂರಲ್ಲಿ ನಿಮ್ಗೆ ಗೊತ್ತಲ್ವಾ, ಹೌದು. ಅದಕ್ಕೆ ಟಾಪ್ 5 ಎಷ್ಟು ಕೊಡ್ತೀರಾ ಇವರಿಗೆ ನಿಮ್ಮ ಪ್ರಕಾರ? 5ಕ್ಕಿಂತ ಜಾಸ್ತಿ ಇದ್ರೂ ಕೊಡ್ಬೋದು. ಕೊಡ್ಬೋದು ಅಂದ್ರೆ ನಿಮ್ಗೆ ಅಷ್ಟು ಸ್ಯಾಟಿಸ್ಫೈಡ್ ಇದೆ ಇವರು? ಹೌದೌದು. ಅದು ಯಾವಾಗ ಬನಶಂಕರಿಯಿಂದ ಇಲ್ಲೇ ತಗೊಂತಾ ಇದ್ದೀವಿ. ಎಷ್ಟು ವರ್ಷ ಸರ್? ಆಲ್ಮೋಸ್ಟ್ ಒಂದು 15-18 ಇಯರ್ಸ್ ಇಂದ. 18 years. ಸುಮಾರು ಒಂದು 10-12 ಗಾಡಿ ತಗೊಂಡಿರ್ಬೇಕು ಇವ್ರ ಹತ್ರ. ಟಿಕೆಟ್ಸ್ ಇದೆ. ಹೌದು, 10-12 ಗಾಡಿ ತಗೊಂಡ್ ಮಾರಿರ್ಬೇಕು ಇವ್ರ ಹತ್ರ. ನಮ್ಮ ಫ್ರೆಂಡ್ ಸರ್ಕಲ್ ಅಲ್ಲೆಲ್ಲ ಇಲ್ಲೇ ತಗೊಂಡು ಇಲ್ಲೇ ಕೊಟ್ಬಿಡು. ಇನ್ ಕೇಸ್ ಯಾರಾದ್ರೂ ಬರ್ತಾರೆ ನೀವು ರೆಫರ್ ಮಾಡ್ತೀರಾ? ಹೌದು, ಖಂಡಿತ. ಇಲ್ಲ, ಥ್ಯಾಂಕ್ ಯು. ಸೆವೆನ್ ಸೀಟರ್ ರೋಡ್ Ertiga ಇದು 2013 ಮಾಡಲು, ಬರೀ 41,000 ಹೊಡಿದೆ. ಶೋರೂಮ್ ಟ್ರ್ಯಾಕ್ ಇದೆ, ಸೆಕೆಂಡ್ ಓನರ್, ಇನ್ಸೂರೆನ್ಸ್ ಕಾಂಪ್ರಿಹೆನ್ಸಿವ್ ಕಟ್ಕೊಡ್ತಾರೆ. 6,35,000 ಹೇಳ್ತಾರೆ, ನೆಗೋಸಿಯಬಲ್ ಆಗುತ್ತೆ. AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ರಿವರ್ಸ್ ಕ್ಯಾಮ್ರಾ ವಿತ್ ABS ಎಲ್ಲ ಇದೆ ಸರ್. ವೆರಿ ವೆರಿ ವೆಲ್ ಮೇಂಟೈನ್ ಇದೆ. ಯಾವ ಮಾಡಲು ಸರ್ ಇದು? 2013 ಮಾಡಲು ಸರ್. 13 ಮಾಡಲು. ನಿಮಗೆ ಒಂದು 80% ಲೋನ್ ಸುಧಾ ಮಾಡಿಸ್ಕೊಡ್ತೀನಿ ಸರ್. ಲೋನು ಮಾಡಿಸ್ಕೊಡ್ತೀರಾ? ಓಕೆ. ಸೊ ಎಲ್ಲ ಸರ್ವಿಸ್ ಆಗಿ ಎಲ್ಲ ರೆಡಿಯಾಗಿ ನಿಂತಿದೆಯಲ್ಲ ಇಲ್ಲಿ ಎಲ್ಲ ಗಾಡಿಗಳು? ಸರ್ವಿಸ್ ರೆಡಿ ಇದೆ. ಅವ್ರು ಡೌಟ್ ಇತ್ತು ಅಂದ್ರೆ ಶೋರೂಮ್ ತಗೊಂಡು ಚೆಕ್ ಮಾಡಿಸಿ, ಇಲ್ಲ ಮೆಕ್ಯಾನಿಕ್ ಚೆಕ್ ಮಾಡಿಸಿ. ಗಾಡಿ ಓಕೆ ಅಂದ್ರೆ ಗಾಡಿ ತಗೊಂಡಿದೆ. ಓಕೆ. ಮಹೇಂದ್ರ ಸ್ಕಾರ್ಪಿಯೋ 2012 ಮಾಡಲು SL ಮೈಕ್ ಹೈಬ್ರಿಡ್ ಇದು. ವೆರಿ ವೆಲ್ ಮೇಂಟೈನ್, ತುಂಬಾ ಚೆನ್ನಾಗಿದೆ. ಗಾಡಿ ಬಂದು 98,000 ಹೊಡಿ, ಶೋರೂಮ್ ಟ್ರ್ಯಾಕ್ ಇದೆ. ಇದು ಬಂದು 6 ಲಕ್ಷ ಹೇಳ್ತಾರೆ, ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತಾರೆ ಸರ್. AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋ, ABS ಇದೆ. SL ಮಾಡಿದ್ದು ತುಂಬಾ ವೆಲ್ ಮೇಂಟೈನ್ ಇದೆ ಗಾಡಿ ಬಂದಿದ್ದು. 7 ಸೀಟರ್ ಅಲ್ಲ? 7 ಸೀಟರ್ ಗಾಡಿ ಸರ್.
ತುಂಬಾ ನೀಟಾಗಿದೆ ಸರ್ ಗಾಡಿ. ಫೈನಲ್ ಅಂದ್ರೆ ಎಷ್ಟು ಕೊಡ್ತಾರೆ ಸರ್ ಇದು? ಸರ್ ಇದು ಬಂದು ನಿಮಗೆ ಫೈನಲ್ ಒಂದು 580 ಫೈನಲ್ ಮಾಡ್ಕೊಡ್ತಿದ್ದಾರೆ. 580ಗೆ ತುಂಬಾ ನೀಟಾಗಿದೆ, ಕ್ರಾಚಸ್ ಡೆಂಟ್ ಇಲ್ಲ, Okay. ಟೈರ್ ಕಂಡೀಷನ್ ಚೆನ್ನಾಗಿದೆ. ಓಕೆ. ಗಾಡಿ ವೆರಿ ವೆಲ್ ಮೇಂಟೈನ್ ಇದೆ ಸರ್. ನೀವೆಲ್ಲ ನೋಡಿದೀರಾ, ಬಂದಿದ್ದೀರಾ, ಇಂಪ್ಯಾಕ್ಟ್ ಮಾಡಿದ್ದೀರಾ ಅನ್ನೋ ಸ್ಯಾಟಿಸ್ಫ್ಯಾಕ್ಷನ್ ಆಗಿದೆ. ಸೊ ದಯವಿಟ್ಟು ಮುಂದಕ್ಕೆ ಬನ್ನಿ. ಇದು ಗಾಡಿಗಳು ಸ್ನೇಹಿತರಾಗಿರ್ಬೇಕು, ನಿಮ್ಗೆ ನೋಡಿ ಆಲ್ರೆಡಿ ನೀವು ಎಷ್ಟು ಜನ ತಗೊಂಡಿದ್ದೀರಾ, ನೀವು 22 ಇಯರ್ಸ್ ಇಂದ ನಾವು ಫೀಲ್ಡ್ ಅಲ್ಲಿ ಇದ್ದೀವಿ. ಎಷ್ಟು ಜನ ನೀವು ತಗೊಂಡಿದ್ದೀರಾ, ನಿಮ್ಮ ಸ್ನೇಹಿತರಿಗೆಲ್ಲ ಕೊಡ್ತಿದ್ದೀರಾ, ಬಹಳ ಸಂತೋಷ. ಈ ಮೂಲಕ ನಾನು ನಿಮ್ಗೆ ಏನೇನು ಹೇಳೋದ್ರಿಂದ ಇನ್ನು ಹೆಚ್ಚಿಗೆ ನೀವು ನನಗೆ ಪಬ್ಲಿಸಿಟಿ ಕೊಡಿ, ಪ್ರೋತ್ಸಾಹ ಕೊಡಿ, ಇನ್ನು ನಾನು ಸರ್ವಿಸ್ ಮಾಡೋದಕ್ಕೆ ಒಂದು ಅವಕಾಶ. ಥ್ಯಾಂಕ್ ಯು. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ನ್ಯೂಸ್ 24x7. ಇದು ಸತ್ಯದ ಧ್ವನಿ.